ಹಾಯ್ ಗೈಸ್, ನಾನು ನಿಮ್ಮ ವಿಶ್ವ ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ಆ್ಯಂಡ್ ನೆನ್ನೆಯಿಂದ ಮೆಸೇಜಸ್ ಬಂದಿದ್ದು ಇವೆಲ್ಲ ಟ್ರೇಡ್ ಲಾಜಿಕ್ಸ್ನ ಕೇಳಿ. ನೆನ್ನೆಯಿಂದ ಲಾಟ್ ಆಫ್ ಮೆಸೇಜಸ್ ಬಂತು. ಬ್ರೋ, ಲೈಕ್ ಮಾರ್ಕೆಟ್ ತುಂಬ ಟಫ್ ಆಗ್ತಾ ಇದೆ ಟ್ರೇಡ್ ಮಾಡೋದಕ್ಕೆ, ಹೇಗೆ ಟ್ರೇಡ್ ಮಾಡೋದು, ಏನು ಏನು ಇವೆಲ್ಲ ಡೌಟ್ಸ್ಗಳು ಬರ್ತಾನೆ ಇತ್ತು. ಮಾರ್ಕೆಟ್ ಟಫ್ ಆಗಿದೆ ಅಂತ ಅಲ್ಲ, ಓಕೆ, ಮಾರ್ಕೆಟ್ ಬಿಹೇವಿಯರ್ ಸ್ವಲ್ಪ ಚೇಂಜ್ ಆಗಿದೆ. ಅದೇ ಥರನೇ ನಾವು ಅಪ್ರೋಚಸ್ಗಳನ್ನ ಚೇಂಜ್ ಮಾಡ್ಕೋಬೇಕು. ಯೂಶಲಿ ಲೈಕ್ ಯಾವಾಗ ಹೈ ವಾಲಟಾಲಿಟಿ ಇದೆ ಅಂತ ಗೊತ್ತಾಯ್ತೋ ಲಾಟ್ ಸೈಜ್ನ ಕಮ್ಮಿ ಮಾಡ್ಕೊಂಡ್ಬಂದೆ. ಯಾವಾಗ ನಾರ್ಮಲ್ ಆಗಿದೆ ಅಂತ ಗೊತ್ತಾಯ್ತೋ ಲಾಟ್ ಸೈಜ್ನ ಸೇಮ್ ಲಾಟ್ ಸೈಜ್ಗೆ ಬಂದೆ. ಓಕೆ, ಇವತ್ತು ಕಂಪ್ಲೀಟ್ ಎಂಡ್ ಟು ಎಂಡು ಲಾಸ್ಟ್ 3 days ಏನಿತ್ತಲ್ಲ ಟ್ರೇಡ್ಸ್ಗಳು ಅದೆಲ್ಲಾನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಮೇಡ್ ಅರೌಂಡ್ ಒಂದು ಇವಾಗ 12.3K USD. ಓಕೆ, ಸೊ 13K ಹತ್ತತ್ರ. ಓಕೆ, 13K USD ಆಗಿದೆ. ಸೊ P&L ಎಲ್ಲ ನೀವು ಆಬ್ವಿಯಸ್ಲಿ ನೋಡಿರ್ತೀರಾ. ಓಕೆ, ಸೊ ಬರೋಣ. ಓಕೆ, ಎಲ್ಲನೂ ಕೂಡ ಎಂಡ್ ಟು ಎಂಡ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಾನು ಟ್ರೇಡನ್ನ ಪ್ಲಾನ್ ಮಾಡಿದ್ದು ಒಂದೇನೇನೆ. ಓಕೆ, ಗೇಮ್ ಚೇಂಜರ್ 2.5 ಪ್ರಕಾರ. ಆ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಏನು ಮಾಡ್ತಾ ಇದೆ ಅಂದರೆ ಸಿಂಪಲ್, ನೆನ್ನೆಯಿಂದ ಬರೋಣ. ಓಕೆ, ನೆನ್ನೆ ಇಲ್ಲಿ ಒಂದು ತಗೊಂಡಂಥ ಬೈ ಟ್ರೇಡ್. ಓಕೆ, ಇಲ್ಲಿ ಏನಾಯಿತು ಅಂದರೆ ಸಿಂಪಲ್ ನೋಡಿ, EMA 20 ಹಾಕೋತೀನಿ. ಆಬ್ವಿಯಸ್ಲಿ ಇಲ್ಲಿ ನೋಡಿ ಸಪೋರ್ಟ್ ತಗೋತು. ಕರೆಕ್ಟಾ? ಈ ಒಂದು ಲೈನ್ನ ಸಪೋರ್ಟ್ ತಗೊಂಡಿದೆ. EMAನೂ ಹಾಕೊಂಡಿದ್ದೀನಿ, ಬೊಲಿಂಜರ್ ಬ್ಯಾಂಡ್ ಹಾಕೊಂಡಿದ್ದೀನಿ. ಇಲ್ಲಿ ಅಬ್ಸರ್ವ್, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಮಾಡಿದೆ. ಓಕೆ, ನಾನು ಇಲ್ಲಿ ಶೂರ್ ಎಂಟ್ರಿ ಇದು ಅನ್ನೋದು ನನಗೆ ಗೊತ್ತಿತ್ತು. ಶಾರ್ ಅಂದರೆ ಶಾರ್ ಎಂಟ್ರಿ ಇದು. ಬಟ್ ಇಲ್ಲಿ ದ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ನಾನು 1 lot ಹೋಗ್ಬಿಟ್ರೆ ಇಲ್ಲಿ ನೋಡಿ ಸ್ಟಾಪ್ ಲಾಸ್ ನೋಡಿ ಹತ್ತತ್ರ ಏನಿಲ್ಲ ಅಂದ್ರೂ 500 ಪಿಪ್ ಇದೆ ಸ್ಟಾಪ್ ಲಾಸೇ. ಸ್ಟಾಪ್ ಲಾಸ್ 500 ಪಿಪ್ಪು. 1 lot ಹೋಗ್ಬಿಟ್ರೆ 5,000 USD. ಓಕೆ, ಹೋಪ್ ಇಲ್ಲಿಂದ ಟಾರ್ಗೆಟ್ ಹೋಗಿದೆ. ಬಟ್ ನಾನು ಇರೋವಂಥ ಕ್ಯಾಪಿಟಲ್ಗೆ 5,000 USD. ಇಟ್ಸ್ 80 to 90%. ಓಕೆ, ಆ್ಯಂಡ್ ಇನ್ನೊಂದೇನೆಂದರೆ ಗ್ರೋ ಆದಂಗೂ ಕೂಡ ವಿ ವಿಲ್ ವಿಡ್ರಾ ಇಟ್. ಓಕೆ, ಒಂದೇ ಡೇಯಲ್ಲಿ ಇವತ್ತೇನೋ ಅದು ಕ್ಯಾರಿ ಆಗ್ತಾ ಇರ್ಬೋದು ಅಷ್ಟೇ. ಬಟ್ ಎವ್ರಿ ಡೇ ಪ್ರಾಫಿಟ್ಸ್ನ ವಿಡ್ರಾ ಮಾಡಿ ಆ್ಯಕ್ಚುಯಲ್ ಕ್ಯಾಪಿಟಲ್ಗೆ ಬರೋದು. ಓಕೆ, ಪ್ರಾಫಿಟ್ನ ಇಟ್ಕೊಂಡೇ ರೊಟೇಟ್ ಮಾಡೋದಿಲ್ಲ. ಸೊ ಲೈಕ್ ಇಲ್ಲಿ ಹೇಗೆ ಅಂದರೆ ವಿ ಟ್ರೀಟ್ ಇಟ್ ಆಸ್ ಎ ಟೇಕಿಂಗ್ ಎನ್ ಸ್ಯಾಲ್ರಿ ಥರ. ಓಕೆನಾ? ಸೊ ಎವ್ರಿ ಡೇ ಸ್ಯಾಲ್ರಿ ತೊಗೊಳ್ಳೋ ಥರ ಮಾಡೋದು. ಓಕೆ, ಮಂತ್ ಆದಮೇಲೆ ತೊಗೊಳ್ಳೋದು ಆ ಥರ ಎಲ್ಲ ಮಾಡೋದಿಲ್ಲ. ಬಟ್ ಇಲ್ಲಿ ನೋಡಿ, ಇಲ್ಲಿಂದ ಹೋಗಿದೆ ಟ್ರೇಡು. ಇಟ್ಸ್ ಓಕೆ, ಕರೆಕ್ಟು. ಇಲ್ಲಿ ನಿಮಗೆ ಗೊತ್ತಿದೆ ಲಾಜಿಕ್ಕು. ನೋಡಿ, ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿದೆ. ಈ ಒಂದು ಟ್ರೇಡಿಂಗ್ ಲೆಜೆಂಡ್ ಇಂಡಿಕೇಟರ್ದಲ್ಲಿ ಸಪೋರ್ಟ್ ಲೆವೆಲು. ಓಕೆ, ಬಟ್ ಇಲ್ಲಿ ನಾನು ಟ್ರೇಡ್ ತೊಗೊಳಕ್ಕೆ ಆಗೋದಿಲ್ಲ, ಯಾಕಂದರೆ ಡ್ಯೂ ಟು ಹೈಯರ್ ಲಾಸ್ ಇರೋದ್ರಿಂದ. ಸೊ ಏನು ಮಾಡಿದೆ, ಅದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫಿಬ್ ಹಾಕ್ಕೊಂಡೆ. ಓಕೆನಾ? ಸೊ ಫಿಬ್ ರಿಟ್ರೇಸ್ಮೆಂಟ್ ಹಾಕ್ಕೊಂಡೆ. ಕಾಮನ್ ಪಾಯಿಂಟ್ ಹಿಡಿಬೇಕು ಫಿಬ್ನ ಆವಾಗಲೂ ಹಾಕೊಬೇಕಾದ್ರೆ. ಸೊ ಇಲ್ಲಿಂದ ರೆಡ್ ಕ್ಯಾಂಡಲ್ಸ್ಗಳು ಬರ್ತಾ ಇತ್ತಲ್ಲ, ಇಲ್ಲಿಗೆ ಹಾಕೊಂಡೆ. ಎಕ್ಸಾಕ್ಟ್ ಇಲ್ಲಿ ಸಪೋರ್ಟ್ ಹೊಡೆದಿತ್ತು. ಓಕೆ, ಇಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ಥರ ಸಪೋರ್ಟು 0.5 0.6 ತೊಗೊಂಡಾಗ ಸ್ಟಾಪ್ ಲಾಸು ಸ್ವಿಂಗ್ ಹತ್ರ ಹೋಗಲ್ಲ, ಈ ಕ್ಯಾಂಡಲ್ ಲೋ ಹತ್ರಕ್ಕೆ ಬರುತ್ತೆ. ಓಕೆ, ಸೊ ಅಲ್ಲಿ ನೋಡ್ಬೋದು ಒಂದು 25 USDಗೆ ಬಂತು. ಓಕೆ, ಸೊ 1:1. ಓಕೆನಾ? ಅರ್ಥ ಆಯ್ತಲ್ಲ? ಇದೊಂದು ಟ್ರೇಡು. ಆ್ಯಂಡ್ ನೆಕ್ಸ್ಟ್ ಟ್ರೇಡು ಇದು ಬ್ಯೂಟಿಫುಲ್ ಆದಂಥ ಟ್ರೇಡ್ ಇದು ಈ ಲೆವೆಲ್ ಹತ್ರ. ಓಕೆ, ಸೊ ಈ ಲೆವೆಲ್ ಹತ್ರ ಏನು ಮಾಡಿತ್ತು ಅಂದರೆ ಇಲ್ಲಿ EMA ಬ್ರೇಕ್ ಆದಾಗ ನಾನು ತೊಗೊಳ್ಳಿಲ್ಲ. ಓಕೆ, ಯಾಕಂದರೆ ನೋಡಲಿಲ್ಲ. ನಾನು ತೊಗೊಂಡಿದ್ದಿದ್ರೆ ಒಳ್ಳೆ ಪ್ರಾಪರ್ ಟ್ರೇಡ್ ಆಗಿರೋದು, ಬಟ್ ತೊಗೊಳ್ಳಿಲ್ಲ. ದೆನ್ ಇಲ್ಲಿ ಬ್ರೇಕ್ ಆಯ್ತಲ್ಲ, ಇಲ್ಲಿ ಟ್ರೇಡ್ನ ತೊಗೊಂಡೆ. ಬಟ್ ಇಲ್ಲೊಂದು ಸ್ವಲ್ಪ ನಾನು ಕಾಮನ್ ಸೆನ್ಸ್ನ ಯೂಸ್ ಮಾಡಿದೆ ಸೇಮ್. ಸೊ ಏನಾಯಿತು ಅಂದರೆ ಇಂಪಾರ್ಟೆಂಟು, ಇಲ್ಲಿ ನೋಡಿ ಸ್ಟಾಪ್ ಲಾಸ್ನ ನೋಡಿ. ಓಕೆ, ಇಲ್ಲಿ ಸ್ಟಾಪ್ ಲಾಸ್ನ ನೋಡಿ. ಇಟ್ಸ್ ಅರೌಂಡ್ ಎಷ್ಟಾಯಿತು, 74 to 92, 618. ಓಕೆ, 180 ಪಿಪ್ಪು. ಓಕೆ, 180 ಪಿಪ್ಪು. ನನಗೆ ಇನ್ನೂ ಏನು ಅಂದರೆ 2 lots ಹೋಗಬೇಕಾಯಿತು. ನೆನ್ನೆ ನೀವು ಒಂದು ಟ್ರೇಡ್ ನೋಡ್ಬೋದು, 2 lots ಹೋಗಿದೆ. ಸೊ 180 ಪಿಪ್ಸು ಹ್ಯೂಜ್ ಆಗೋಗುತ್ತೆ. ಅರೌಂಡ್ 4K USD ಲಾಸ್ ಆಗೋಗುತ್ತೆ. ಕ್ಯಾಪಿಟಲಲ್ಲಿ 90% ಗಾನ್ ಆಗೋಗುತ್ತೆ. ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಸೇಮ್ ಫಿಬ್ಬನ್ನ ಹಾಕ್ಕೊಂಡೆ. ಫಿಬ್ ರಿಟ್ರೇಸ್ಮೆಂಟ್. ಓಕೆ, ಸೊ ಇಲ್ಲಿ ಬ್ಯಾಕ್ ಟೆಸ್ಟ್ ಅಂತ ಒಂದೇ ಒಂದು ನಿಮಿಷ. ಓಕೆ, ಫಿಬ್ಬನ್ನ ಹಾಕ್ಕೊಂಡೆ. ಸೇಮ್ ಇಲ್ಲಿಂದ ಇಲ್ಲಿಗೆ ಎಕ್ಸಾಕ್ಟ್ಲಿ ನೋಡಿ, ಇಲ್ಲಿ ರಿಜೆಕ್ಟ್ ಆಯಿತು, ಸೆಲ್ ಟ್ರೇಡ್ ಹೊಡೆದೆ. ಸಿಂಪಲ್ಲ. ಇದು ಹೋಗಿದ್ದು ಮ್ಯಾಕ್ಸಿಮಮ್ 1:1 ಅಷ್ಟೇನೆ. ಓಕೆ, ಇಲ್ಲಿ ಏನಾಗ್ತಾ ಇತ್ತು ಅಂದರೆ 1:1 ಹೋಗೋದಕ್ಕಿಂತ ಕಮ್ಮಿ ಕ್ಯಾಪಿಟಲ್ ಇದ್ದಾಗ ಹೈಯರ್ ಲಾಟ್ಸ್ ಹೋಗ್ತೀವಿ ಅಂದ್ಕೊಳ್ಳೋಣ. ಆವಾಗ ಪ್ರಾಫಿಟ್ನ ಲಾಕ್ ಮಾಡೋದಕ್ಕೆ ನೋಡಬೇಕು. ಲೆಟ್ಸೇ ಇವಾಗ 1 lot ಹೋಗ್ತಾ ಇದ್ದೀನಿ ಅಂದರೆ ಐ ನೋ ಇದು 1:1 ಹೋಗಬೇಕು ಅಂತ. 100 pips ಮೂವ್ ಆಗಿದ ತಕ್ಷಣ ಏನು ಮಾಡ್ಬಿಡ್ತೀನಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 1 lot ಹೋಗಿದ್ದೀನಿ ಅಂದ್ಕೊಳ್ಳೋಣ, 1200 USD ರನ್ ಆಗ್ತಾ ಇರುತ್ತೆ. SLನ ಏನು ಮಾಡ್ಬಿಡ್ತೀನಿ, 1000ಗೆ ತಂದುಬಿಡ್ತೀನಿ. ಓಕೆ, ಸೊ ದಟ್ ಅವಾಗ ಏನಾಗೋದು ಗೊತ್ತಾ, 1:1 ನಾನು ಕ್ಯಾಚ್ ಮಾಡ್ತೀನಿ ಅನ್ನೋದಲ್ಲ. ಓಕೆ, 1000 ಇಟ್ಸ್ ಎ ಹ್ಯೂಜ್ ಪ್ರಾಫಿಟ್. 1 lakh ಅದು ಹತ್ತತ್ರ.
ಇವಾಗಿನ ಪ್ರೈಸ್ಗೆ USD ಪ್ರೈಸ್ಗೆ 1 lakh. ಓಕೆನಾ? ಸೊ ಅಂಥ ಪ್ರಾಫಿಟ್ಸ್ನ ನಂಗೆ ಕಳ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಇನ್ ಕೇಸ್ ವಾಟ್ ಇಫ್ ಹಿಂದಕ್ಕೆ ಹೋಗಿ ಬಂತು ಅಂದ್ಕೊಳ್ಳೋಣ, ಹಿಂದಕ್ಕೆ ಹೋಗಿ 1000 ಪಿಪ್ಪೆ ಬಿತ್ತು ಅಂದ್ಕೊಳ್ಳೋಣ, ಬಟ್ ಹಿಂದಕ್ಕೆ ಹೋದಾಗ ಮೈಂಡ್ ತುಂಬ ಸ್ಟ್ರೆಸ್ ಆಗ್ತಾ ಇರುತ್ತೆ. ಓಕೆ, ಆ ಸ್ಟ್ರೆಸ್ಸು ನಾಳೆಗೂ ಕ್ಯಾರಿ ಆಗುತ್ತೆ. ಇದೇ ಈ ಒಂದು ಮೈಂಡ್ ಸೆಟ್ಟೇನೆ ಇಂಪಾರ್ಟೆಂಟ್ ಆಗೋದು. ಹೇಳ್ತಾ ಇರ್ತೀರಲ್ಲ ಬ್ರೋ ಸೈಕಾಲಜಿ ಅಂತ. ದ ಸೈಕಾಲಜಿ ಇಸ್ ಆಲ್ ಅಬೌಟ್ ಹೇಗೆ ಅಂದರೆ ನಿಮ್ಮ ಮೈಂಡನ್ನ ನೀವು ಹೇಗೆ ಇಟ್ಕೋತೀರಾ. ಓಕೆ, ಸೊ ಇವಾಗ ನಾನು ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಇವಾಗ ಒಂದು ಟ್ರೇಡ್, ಇವಾಗ ಈ ಟ್ರೇಡ್ ತೊಗೊಂಡಿದ್ದೀನಲ್ಲ, ಈ ಟ್ರೇಡ್ ತೊಗೊಂಡಾಗ ಒಂದನ್ನು ಅಬ್ಸರ್ವ್ ಮಾಡ್ಬೋದು, ತೊಗೊಂಡಿದ್ದ ತಕ್ಷಣವೇ ಅದು ಪ್ರಾಫಿಟ್ ರೇಂಜಿಗೆ ಬರ್ತಾ ಇತ್ತು ಅಂದರೆ ಏನೂ ಸ್ಟ್ರೆಸ್ ಆಗಲ್ಲ. ಬಟ್ ತೊಗೊಂಡಾದ್ಮೇಲೆ ಹೆಂಗೆಂಗೋ ಆಡಿ ಸ್ಟಾಪ್ ಲಾಸ್ ಹತ್ರ ಹೋಗೋದು ಬರೋದು ಈ ಥರ ಎಲ್ಲ ಆದಾಗ ತುಂಬ ಅಂದರೆ ತುಂಬ ಸ್ಟ್ರೆಸ್ ಆಗುತ್ತೆ. ಅದು ಇನ್ ಕೇಸ್ ಏನಾದ್ರು ಬ್ರೇಕ್ ಇವನೇ ಹೊಡಿಲಿ, SLA ಹೊಡಿಲಿ, ನೀವು ನೆಕ್ಸ್ಟ್ ಟ್ರೇಡ್ ತೊಗೋಬೇಕಾದ್ರೆ ನಿಮ್ಮ ಮೈಂಡ್ ಫುಲ್ಲೂ ಬ್ಲ್ಯಾಂಕ್ ಆಗೋಗಿರುತ್ತೆ. ನೀವು ರಾಂಗ್ ಮೂವ್ ಮಾಡೋ ಚಾನ್ಸಸ್ ಅಲ್ಲೇ ಜಾಸ್ತಿ ಇರುತ್ತೆ. ದಟ್ಸ್ ವೈ ಯಾವಾಗಲೂ ಅಷ್ಟೇ ನಾನು EMI ಬ್ರೇಕ್ಔಟ್ ಆದಾಗ ತುಂಬ ಮೂಮೆಂಟ್ ಆಗೋಗ್ಬಿಟ್ಟಿರುತ್ತೆ. ಸೊ ದಟ್ಸ್ ವೈ ಈ ಥರ ಫಿಬ್ನ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡ್ತೀನಿ. ಓಕೆ, ಸೊ ಈ ಥರ ಬ್ರೇಕ್ ಆಗಿರುತ್ತೆ, ದೆನ್ ಅಲ್ಲಿಂದ ಫಿಬ್ ಹಾಕೊಂಡು ಆಫಿಗೆ ಕಾಯ್ತೀನಿ. ಅಂದರೆ ನಿಮ್ಮ ಭಾಷೆಯಲ್ಲಿ ಆಫಿಗೆ ಕಾಯೋದು ಅಂತ. ಓಕೆನಾ? ಸೇಮ್. ಸೊ 2 ದಿನದ್ದು ಇದೇ ಟ್ರೇಡು, ಆಮೇಲೆ ನೆಕ್ಸ್ಟ್ ಬಂದಂಥ ಟ್ರೇಡು ಇದು. ಓಕೆ, ಸೇಮ್ ಲೆವೆಲ್ ರಿಜೆಕ್ಟ್ ಮಾಡಿ ವಿತ್ EMI ಬ್ರೇಕ್ ಆಗಿತ್ತು. ಓಕೆ, ಸೊ ಬರೀ ಗೇಮ್ ಚೇಂಜರ್ 2ನೇ ನೋಡ್ತಾ ಇದ್ದಿದ್ದು ನಾನು, ಬೇರೆ ಯಾವುದನ್ನು ನೋಡ್ತಾ ಇರಲಿಲ್ಲ. ಓಕೆನಾ? ಯಾಕೆಂದರೆ ಲೈಕ್ ಅದು ನನಗೆ ಗೊತ್ತಾಯ್ತು ಅದ್ರದ್ದು ಪೊಟೆನ್ಷಿಯಲ್ ಏನು ಅಂತ. ಗೇಮ್ ಚೇಂಜರ್ 2 ನೋಡಿ ಹೋಗಿ. ಓಕೆನಾ? 2.5. ಓಕೆನಾ? ಸೊ ಇಲ್ಲಿ ನೋಡಿ, ಇಲ್ಲಿಂದ ಬ್ರೇಕ್ ಆಯಿತು. ಬ್ರೇಕ್ ಆಯಿತು, ಬಟ್ ಬ್ರೇಕ್ ಆಗಿರೋ ಕ್ಯಾಂಡಲ್ ಹಿಡಿಯಲ್ಲ. ಅದನ್ನ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇತ್ತು ನೋಡಿ, ಇಲ್ಲೂ ಹೋಗ್ತಾ ಇತ್ತು. ಸೊ ಇಲ್ಲಿಂದ ಮೇಲೆ ಹೋಗೋಕೆ ಶುರು ಆಯಿತು ವಿತ್ ಗ್ರೀನ್ ಕ್ಯಾಂಡಲ್. ಈ 2 ಕಾಮನ್ ಪಾಯಿಂಟಿಗೆ ಫಿಬ್ ಹಾಕೋತೀನಿ, ಆ ಕ್ಯಾಂಡಲ್ ಮತ್ತು ಗ್ರೀನ್ ಕ್ಯಾಂಡಲ್ಗೆ. ಸೊ ಇಲ್ಲಿ ಪ್ರಾಪರ್ ಎಂಟ್ರಿ, ಸೊ ದಟ್ ಲಾಸನ್ನು ಕಮ್ಮಿ ಮಾಡ್ಕೊಬೋದು, ಕ್ಯಾಂಡಲ್ ಹೈಯಲ್ಲಿ ಇಟ್ಕೊಬೋದು. ಓಕೆನಾ? ಸೊ ಇದಿಷ್ಟು ಕಂಪ್ಲೀಟ್ ಟ್ರೇಡ್ ಲಾಜಿಕ್ಕು. ಸೊ ಆ ಒಂದು P&L ಏನಿತ್ತಲ್ಲ, ಸೊ ಇಟ್ಸ್ ಅರೌಂಡ್ 12.5K USD. ಓಕೆ, ಹ್ಯೂಜ್ ಏನೇನೆ 3 ಡೇಸಿಗೆ, ಬಟ್ ಕರೆಕ್ಟ್ ವೇಯಲ್ಲಿ ಟ್ರೇಡ್ ಮಾಡಿರೋದು. ಓಕೆ, ವಿತೌಟ್ ಯಾವುದೇ ಥರ ಎಮೋಷನ್ಸ್ ಪ್ಲೇನೇ ಆಗಿರಲಿಲ್ಲ. ರೂಲ್ಸ್ ಏನಿತ್ತು ಅದನ್ನು ಫಾಲೋ ಮಾಡಿರೋದು. ಆ್ಯಂಡ್ ಯಾವಾಗ ಏನನ್ನು ಯೂಸ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಓಕೆ, ಬೊಲಿಂಜರ್ ಬ್ಯಾಂಡ್ಸ್ನೆಲ್ಲ ಯಾವಾಗ ಯೂಸ್ ಮಾಡಬೇಕು ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಸೊ ದಟ್ ಎಲ್ಲ ಡೌಟ್ಸು ಕ್ಲಿಯರ್ ಆಗೋಗುತ್ತೆ. ಇವಾಗ ಐ ಕ್ಯಾನ್ ಸಿ ಒಬ್ಬೊಬ್ಬರೇ ಆ ಗ್ರಿಪ್ಸ್ ತಗೋತಾ ಇದ್ದಾರೆ. ಓಕೆ, ಸೊ ಈಗ 12,000 ಜನದಲ್ಲಿ ನನಗೀಗ 12,000ದಲ್ಲಿ 1,000 ಜನ ಅಟ್ಲೀಸ್ಟ್ ಗ್ರಿಪ್ ತೊಗೊಂಡಿದ್ದಾರೆ. ದೆನ್ ನೆಕ್ಸ್ಟ್ ಅದು ಲೆವೆಲ್ ಅಪ್ ಆಗ್ತಾ ಇರುತ್ತೆ. 2,000 ಆಗುತ್ತೆ, 3,000 ಆಗುತ್ತೆ. ಕಾಯ್ಬೇಕಷ್ಟೇ, ಪೇಷನ್ಸ್ ಇಟ್ಟು ಪ್ರಾಕ್ಟೀಸ್ ಮಾಡಿ ಗೈಸ್. ಹೋಪ್ ಎಲ್ಲ ಲಾಜಿಕ್ ಗೊತ್ತಾಯ್ತು ಅನ್ಕೋತೀನಿ. ಬಾಯ್.